ಸೊ ಹೋದ ಕಡೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾರೆ, ಏನು ಅನ್ನಿಸ್ತದೆ ನಿಮಗೆ? ಈ ಒಂದು ಕಾಂಗ್ರೆಸ್ನ ಭದ್ರಕೋಟೆಯನ್ನು ನಾವು ಬಿಟ್ಕೊಡ್ಬೇಡದು ಅಂತ ಹೇಳಿ ಅವರು ಕೂಡ ಬಹಳ ಉತ್ಸುಕತೆಯಿಂದ ಓಡಾಡ್ತಾ ಇದ್ದಾರೆ. ಇದು ಒಂದು ಸಂಪತ್ತಿಗೆ ಸವಾಲಾಗಿರುವಂತಹ ಚುನಾವಣೆ. ಶ್ರೀಮಂತ ಬಡವ ಅನ್ನೋದಕ್ಕಿಂತ ಅವರ ಗುಣಗಳು. ದುಡ್ಡು ಶ್ರೀಮಂತಿಕೆ ಇದೆ ಅಂದರೆ ಶ್ರೀಮಂತಿಕೆನೇ ಎದಕ್ಕೆ ಬಳಸ್ತಾ ಇದ್ದಾರೆ. MLA ಸೀಟ್ ಏನು ವೇಕೆನ್ಸಿ ಇದೆ ಅದಕ್ಕೆ ಸೂಕ್ತವಾದ ಕ್ಯಾಂಡಿಡೇಟ್ ಅಂತ ಸಮರ್ಥನ ಆಯ್ಕೆ ಮಾಡಿದ್ದಾರೆ. ಸಮರ್ಥ ಏನು ಆಯ್ಕೆ ಮಾಡ್ಕೊಂಡು ಹುಟ್ಟಿಲ್ಲ, ಅವನು ಹುಟ್ಟಿರೋದು ಒಂದು ಶ್ರೀಮಂತ ಕುಟುಂಬ. ಆದರೆ ಸರಳತೆ ನೋಡ್ತಾ ಇದ್ದೀರಾ, ಅವ್ರೇನು ಚಪ್ಪಲ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ, ಅದನ್ನು ಎಲ್ಲೂ ಹೈಲೈಟ್ ಮಾಡಲ್ಲ. ನೀವೇ ಹೋಗಿ ಹೇಳಿದರೆ ನನ್ನ ಕಾಲು ಯಾಕೆ ನೋಡ್ತೀರಪ್ಪ, ನನ್ನ ಮನಸ್ಸು ನೋಡ್ರಿ, ಅದು ದೇವರಿಗೂ ನನಗೂ ಬಿಟ್ಟಿದ್ದು ಅಂತ ಹೇಳ್ತಾರೆ ಕ್ಲಿಯರಾಗಿ. ಸೊ ಎಲ್ಲ ಒಂದು ಕಡೆ ಆ ಸುಡು ಬಿಸಿಲಲ್ಲಿ ಬರಿಗಾಲಲ್ಲಿ ಅಡ್ಡಾಡ್ಕೊಂಡು ಮತ ಕೇಳ್ತಾರಂತ. ಈಗ ತಾಯಿ ಕರಳು ತಮ್ಮ ಮಗ ಅಪ್ಪ ಕಾಲು ಸುಡುತ್ತೆ, ಸೊ ಅದೆಲ್ಲ ಒಂದು ಕಡೆ ಇರುತ್ತೆ. ಏನಾರು ಅನಿಸಿದೆಯಾ? ಬಿಸಿಲಲ್ಲಿ ಬರೀ ಕಾಲು ನೋಡೋಕ್ಕೆ ಹೋಗಲ್ಲ ನಾನು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿರುವಂಥದ್ದು. ಏನು ಸಮರ್ಥ ಅವರ ಟಿಕೆಟ್ ಘೋಷಣೆ ಆಗ್ತಿದ್ದಂಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈಗಾಗಲೇ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ. ಈಗ ಅವ್ರ ನಮ್ಮ ಜೊತೆ ಅವ್ರನ್ನ ಮಾತಾಡ್ತಾ ಹೋಗೋಣ. ಮೇಡಮ್, ಈಗ ಸಮರ್ಥ ಅವರ ಟಿಕೆಟ್ ಘೋಷಣೆ ಆಗ್ತಿದ್ದಂಗೆ ಇಡೀ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಇದೆ ಮೇಡಮ್ ರೆಸ್ಪಾನ್ಸ್ ಎಲ್ಲ? ಚೆನ್ನಾಗಿದೆ. ಸಾಕಷ್ಟು ನಮ್ಮ ಕಾರ್ಯಕರ್ತರಲ್ಲಿ ಮುಖಂಡರಲ್ಲೂ ಕೂಡ ಉತ್ಸಾಹ ಇದೆ. ಇದು ಒಂದು ಬೈ ಎಲೆಕ್ಷನ್ನು, ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಾಂಗ್ರೆಸ್ನ ಭದ್ರಕೋಟೆಯನ್ನು ನಾವು ಬಿಟ್ಕೊಡ್ಬೇಡದು ಅಂತ ಹೇಳಿ ಅವರು ಕೂಡ ಬಹಳ ಉತ್ಸುಕತೆಯಿಂದ ಓಡಾಡ್ತಾ ಇದ್ದಾರೆ. ಸೊ ಇದು ಶಾಮನೂರು ಶಿವಶಂಕರಪ್ಪನವರು ಭದ್ರಕೋಟೆ, ಕಾಂಗ್ರೆಸ್ ಭದ್ರಕೋಟೆ. ಸೊ ಈಗ ಮೊಮ್ಮಗ ಸ್ಪರ್ಧೆ ಮಾಡ್ತಾರೆ. ನೀವು ಹೋದ ಕಡೆನೂ ಎಲ್ಲ ಕಡೆ ಹೇಳ್ತಾರೆ ಮೊಮ್ಮಗನ್ನ ಗೆಲ್ಲಿಸಿ ಮನೆ ಮಗನ ಗೆಲ್ಲಿಸಿ ಅಂತ. ಸೊ ಹೋದ ಕಡೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾರೆ, ಏನು ಅನ್ನಿಸ್ತದೆ ನಿಮಗೆ? ಅಲ್ಲ, ಈಗ ಇದು ಅಪ್ಪಾಜಿಯವರ ಕ್ಷೇತ್ರ. ಯಾಕೆ ಅಂದರೆ 6 ಬಾರಿ ಇಲ್ಲಿ ಜನತೆ ಅವರನ್ನು ಆಯ್ಕೆ ಮಾಡಿದ್ದಾರೆ. ಸೊ ಅಪ್ಪಾಜಿ ಕೂಡ ಕಾಂಗ್ರೆಸ್ ಪಕ್ಷ ಇರಲಿ ಅಥವಾ ವಿರೋಧ ಪಕ್ಷದವರಿರಲಿ, ಯಾರೇ ಕೂಡ ಸರ್ಕಾರದಲ್ಲಿರಲಿ, ಅಪ್ಪಾಜಿಯವರು ಶಾಸಕರಾಗಿ ಅನುದಾನಗಳನ್ನು ತೊಗೊಂಡು ಬಂದು ಅಭಿವೃದ್ಧಿ ಮಾಡಿದ್ದಾರೆ, ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಆದ್ದರಿಂದ ಇವತ್ತು ಅವ್ರ ಮೊಮ್ಮಗ ಅಪ್ಪಾಜಿಯವರ ಅಕಾಲಿಕ ಮರಣದಿಂದ ನಮಗೆ ವಾಯ್ಡ್ ಕ್ರಿಯೇಟ್ ಆಗಿ, ಜೊತೆಗೆ ಶಾಸಕ ಒಂದು MLA ಸೀಟ್ ಏನು ವೇಕೆನ್ಸಿ ಇದೆ ಅದಕ್ಕೆ ಸೂಕ್ತವಾದ ಕ್ಯಾಂಡಿಡೇಟ್ ಅಂತ ಸಮರ್ಥನ ಆಯ್ಕೆ ಮಾಡಿದ್ದಾರೆ. ಸೊ ಆದ್ದರಿಂದ ಜನ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲೋ ನಾವು ಶಿವಶಂಕರಪ್ಪಾಜಿ ಅವರ ಒಂದು ಗುಣಗಳನ್ನು ಸಮರ್ಥನಲ್ಲಿ ನೋಡ್ತಾ ಇದ್ದೀವಿ. ಸೊ ಅದರಿಂದ ಜನರ ನಿರೀಕ್ಷೆ ಕೂಡ ಜಾಸ್ತಿ ಇದೆ. ಈಗ ವಿರೋಧ ಪಕ್ಷದವರು, ಈಗ ಉದಾಹರಣೆ BJP ಅಭ್ಯರ್ಥಿನೂ ಕೂಡ ಇದು ಒಂದು ಸಂಪತ್ತಿಗೆ ಸವಾಲಾಗಿರುವಂತಹ ಚುನಾವಣೆ. ಸೊ ಏನು ಹೇಳ್ತಾರೆ? ಸಂಪತ್ತಿಗೆ ಸವಾಲಂತ ಏನಂಗಂದರೆ ನೀವೇ ಬಿಡಿಸಿ. ಅಂದರೆ ಈಗ ಉಳ್ಳವರು ಮತ್ತು ಇಲ್ಲದವರ ನಡುವೆ ನಡೀತಿರುವಂತಹ ಒಂದು ಚುನಾವಣೆ ಅನ್ನೋಂಥ ಒಂದು ಇದು ವರ್ಸಸ್ ಬಡವ ಅಂತನಾ. ಸೊ ಈಗ ಇದನ್ನು ಸೋಷಿಯಲ್ ಮೀಡಿಯಾ ಬಂದುಬಿಟ್ಟು ಅದನ್ನು ನಾನ್ ಇಶ್ಯೂಸ್ ಮಾಡಿಕೊಂಡು ಚುನಾವಣೆಯಲ್ಲಿ ಮಾಡೋದನ್ನು ಐ ಥಿಂಕ್ ಎಲ್ಲರೂ ಅದನ್ನು ಕಡಿಮೆ ಮಾಡಬೇಕು. ಏನು ರಿಯಲ್ ಇಶ್ಯೂಸ್ ಇದೆ. ಈಗ ನಾನು ಕೂಡ ಬೆಳಗ್ಗೆಯಿಂದ ಪ್ರಚಾರ ಮಾಡ್ತಾ ಇರುವಾಗ ನಿನ್ನೆ ಇವತ್ತು ಮನೆಗೆ ಹೋಗಿ ಬೆಳಿಗ್ಗೆ 7:30 ಪ್ರಚಾರ ಶುರು ಮಾಡಿದ್ವಿ. ನಂತರ ರಾತ್ರಿ 8:45, 9 ಗಂಟೆಗೆ ಮುಗಿಸಿದ್ವಿ. ಇವತ್ತು ಅದೇ ನಡೆಯುತ್ತೆ. ಸೊ ಈಗ ಮತ ಬಾಂಧವರ ಮನೆ ಬಾಗಿಲಿಗೆ ಹೋದಾಗ ಅವರು ತಮ್ಮ ಹಕ್ಕು ಅನ್ನೋ ರೀತಿಯಲ್ಲಿ ಭಾಳ ಚೆನ್ನಾಗಿ ಕೇಳ್ತಾರೆ. ಈ ಸಮಸ್ಯೆ ಇದೆ, ನಮಗೆ ನೀವು ಮಾಡಿದ್ದೀರಾ ಇಲ್ಲ ಅಂತ ಅಲ್ಲ, ಆದರೆ ನಮಗೆ ಇನ್ನೂ ಚರಂಡಿಗಳು ಬೇಕು, ಮನೆಗಳ ಅವಶ್ಯಕತೆ ಇದೆ, ಡಿಗ್ರಿ ಆಗಿದೆ, ನಮಗೆ ಜಾಬ್ ಬೇಕು ಅಂತ ಎಲ್ಲ ಅವರ ಅನಿಸಿಕೆಗಳು ಕೇಳ್ತಾ ಇದ್ದಾರೆ. ಸೊ ಆದ್ದರಿಂದ ನಾನು ಹೇಳೋದು, ಅಪ್ಪಾಜಿಯವರು ಏನು ವರ್ಕ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಯಾರೇ ಮೀಡಿಯಾ ಆಯಿತು, ಸೋಷಿಯಲ್ ಮೀಡಿಯಾ ಆಯಿತು, ಜನರು ಅದನ್ನು ತಿಳ್ಕೊಂಡಿದ್ದಾರೆ. ಆದರೆ ಮೀಡಿಯಾ ನರೇಟಿವ್ ಚೇಂಜ್ ಆಗಿಬಿಡ್ತು. ಯಾವ ರೀತಿ ವ್ಯಕ್ತಿಗಳು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಭಾಳನೇ ಐ ಥಿಂಕ್ ವಿತ್ ಕಂಪ್ಲೀಟ್ ಆನೆಸ್ಟಿ ನೀವು ಅದನ್ನು ಪೋರ್ಟ್ರೇ ಮಾಡಿದೆ, ಆವಾಗ ಪ್ರಜ್ಞಾವಂತ ಮತಬಾಂಧವರು ಕೂಡ ಸರಿಯಾದ ರೀತಿಯಲ್ಲಿ ಅವರು ವೋಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಶ್ರೀಮಂತ ಬಡವ ಅನ್ನೋದಕ್ಕಿಂತ ಅವರ ಗುಣಗಳು, ಆಮೇಲೆ ಅವರು ಜನನಾಯಕನಾಗಿ ಪೀಪಲ್ಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಅವರು ಮುಂದೆ ಪ್ರಣಾಳಿಕೆ ಬಿಡುಗಡೆ ಮಾಡ್ತೀವಿ, ಹೌದಾ? ಸೊ ಆ ಪ್ರಣಾಳಿಕೆಯಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ ನಿಮ್ಮ ಹತ್ರ ಬಂದಾಗ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ ಬಂದರೆ ಅಥವಾ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪಕ್ಷದ ಒಂದು ಗುರುತಿದೆ. ಸೊ ಈ ಪಕ್ಷ ನಮ್ಮ ಪರವಾಗಿದೆನಾ ಇಲ್ಲ, ಈ ಕುಟುಂಬದವ್ರು ನಮ್ಮ ಪರವಾಗಿದ್ದಾರಾ ಇಲ್ಲ. ಆಮೇಲೆ ಕೋವಿಡ್ ಸಂದರ್ಭ ನಿಮಗೆಲ್ಲ ಗೊತ್ತಿದೆ. ದುಡ್ಡು ಶ್ರೀಮಂತಿಕೆ ಇದೆ ಅಂದರೆ ಶ್ರೀಮಂತಿಕೆನೇ ಎದಕ್ಕೆ ಬಳಸ್ತಾ ಇದ್ದಾರೆ. 6 ಕೋಟಿ ಯಾವ ಇಡೀ ರಾಜ್ಯದಲ್ಲಿ ಯಾವ ವ್ಯಕ್ತಿಯೂ ಕೂಡ ಅಂತಹ ಒಂದು ಧಾರಾಳ ಡಿಸಿಷನ್ ತೊಗೊಂಡಿಲ್ಲ, ಕ್ವಿಕ್ ಡಿಸಿಷನ್. ಸರ್ಕಾರ ಇನ್ನು ರೇಟ್ ಫೈನಲೈಸ್ ಮಾಡೋಕ್ಕೂ ಮುಂಚೆನೇ ಅಪ್ಪಾಜಿಯವರು ಸೀರಮ್ ಇನ್ಸ್ಟಿಟ್ಯೂಟ್ ಪೂನಾವಾಲಾಗೆ ಚೆಕ್ ಬರೆದು ಕೊಟ್ಟು 6 ಕೋಟಿ ವರ್ತು ವ್ಯಾಕ್ಸಿನೇಷನ್ ತೊಗೊಂಬಂದು ಜನತೆ ಕೊಟ್ಟಿದ್ದಾರೆ.
ಯಾಕೆ ಅಂದರೆ ಹಿ ವಾಸ್ ವೆರಿ ಕ್ಲಿಯರ್, ನಮ್ಮ ಊರಿನ ಜನ ಜೀವ ಉಳಿಸ್ಬೇಕು ಅಂದರೆ ವ್ಯಾಕ್ಸಿನೇಷನ್ ಕೊಡಬೇಕು ನಾನು ಅಂತ. ಸೊ ಈ ರೀತಿ ನಿರ್ಧಾರ ಮಾಡಿ ತಮ್ಮ ಒಂದು ಸಂಪತ್ತನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ವೋಟರ್ಸ್ ನೋಡ್ತಾ ಇದ್ದಾರೆ. ಎಸ್ ಕೇರ್ ಟ್ರಸ್ಟಲ್ಲಿ 20 ಕೋಟಿ ಹಣ ಇಟ್ಟಿದ್ದೀವಿ. ಹೌದು, ದುಡಿತಾ ಇದ್ದೀವಿ, ಕಷ್ಟಪಟ್ಟು ದುಡಿತಾ ಇದ್ದೀವಿ, ಹಗಲು ರಾತ್ರಿ ದುಡಿತಾ ಇದ್ದೀವಿ. ಮಲ್ಲಿಕಾರ್ಜುನ ಅವರು ಕೂಡ ಒಂದು ಟರ್ಬೈನ್ ಸಿಸ್ಟಮ್ ಹಾಕಬೇಕು ಅಂದರೆ 24 ತಾಸಲ್ಲ 48 ತಾಸು ಖುದ್ದಾಗಿ ನಿಂತ್ಕೊಂಡು ಆ ಒಂದು ಏನು ಮೆಷಿನರಿ ಇನ್ಸ್ಟಾಲ್ ಆಗೋ ತನಕ ಬಿಡೋದಿಲ್ಲ. ರಾತ್ರಿ ಎಲ್ಲ ಕ್ರಷಿಂಗ್ ಸೀಸನಲ್ಲಿ ಕಷ್ಟಪಡ್ತಾರೆ. ರಾತ್ರಿ 2 ಗಂಟೆ 3 ಗಂಟೆ ಫೋನ್ ಮಾಡಿ ಹೇಳ್ತಾರೆ, ಎಲ್ಲಾದರೂ ಮೆಷಿನರಿನಲ್ಲಿ ಬಗ್ಯಾಸ್ನಲ್ಲಿ ಎಲ್ಲಾದರೂ ಕ್ರಷಿಂಗ್ ಯೂನಿಟ್ನಲ್ಲಿ ನಮ್ಮ ಕಬ್ಬು ಸಿಕ್ಕಾಕ್ಕೊಂಡಿದೆ ಅಂದರೆ ಇನ್ಸ್ಟ್ರಕ್ಷನ್ ಕೊಟ್ಟು ಹೀ ಈಸ್ ಆನ್ ದ ಲೈನ್. ಹೌದ್ರಾ? ಸೊ ಈ ರೀತಿ ನಾವು ಚುನಾವಣೆಯನ್ನು ಜೊತೆಗೆ ನಮ್ಮ ಬಿಸ್ನೆಸ್ನು ಕೂಡ ಆ್ಯಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಮಾಡ್ತಾಯಿದ್ದೀವಿ. ಏನು ಸುಮ್ಮನೆ ಅದು ಒಂದು ಏನೋ ನಿಧಿಯಲ್ಲ, ಒಂದು ಭೂಮಿಯಲ್ಲಿ ಅಗದಿರೋ ನಿಧಿಯೆಲ್ಲ ನಮಗೆ ಸಿಕ್ಕಿರೋದು. ಕಷ್ಟಪಟ್ಟು ಯಾವ ರೀತಿ ಬೆವರು ಸುರಿಸಿ ಮಾಡ್ತಾರೆ ನಮಗೆ ಗೊತ್ತಿದೆ ಅದರ ಶ್ರಮ ಏನು ಅಂತ. ಸೊ ಸಂಸದಳಾಗಿ ನಾನು ಕೂಡ ಬಹಳನೇ ಕಮಿಟೆಡ್ ಆಗಿ ಟು ದ ಪೀಪಲ್ ಏನು ಮಾಡೋಕ್ಕಾಗುತ್ತೆ, ಎಷ್ಟರ ಮಟ್ಟಿಗೆ ಬೇರೆ ಬೇರೆ ಸೆಕ್ಟರ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕಾಗುತ್ತೆ ಲೋಕಸಭೆಯಲ್ಲಿ ಅಂತ ನಾನು ಕೂಡ ಅದನ್ನೇ ಯೋಚನೆ ಮಾಡೋದು. ಯಾಕಂದರೆ ಇಟ್ ಈಸ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್. ಅದನ್ನು ಯಾರು ಯಾವ ರೀತಿ ತೊಗೊಳ್ತಾರೋ ಅವ್ರಿಗೆ ಗೊತ್ತಿದೆ, ಅದರ ಒಂದು ವ್ಯಾಲ್ಯೂ ಗೊತ್ತಿದೆ. ಸೊ ಇವತ್ತು ಕೇವಲ ಬಡವ ಶ್ರೀಮಂತ ಅಂತ ಒಂದು ನರೇಟಿವ್ಕಿನ ಯಾರು ಸೂಕ್ತವಾದ ವ್ಯಕ್ತಿ ಅಂತ ಅವ್ರು ಹೇಳಲಿ, ನಾನು ಇದನ್ನು ಮಾಡ್ತೀನಿ ದಾವಣಗೆರೆಗೆ, ಈ ರೀತಿ ಕೆಲಸ ಮಾಡುತ್ತೆ ನಮ್ಮ ಪಕ್ಷ, ಅದನ್ನು ಇಟ್ಕೊಂಡು ಹೋಗಲಿ, ಅಜೆಂಡಾ ಇಟ್ಕೊಳ್ಳಿ, ಡೆವಲಪ್ಮೆಂಟ್ ಇಟ್ಕೊಳ್ಳಿ. ಅದನ್ನು ಬಿಟ್ಟು ಬಡವ ಶ್ರೀಮಂತ ಅಂದರೆ ಸಮರ್ಥ ಏನು ಆಯ್ಕೆ ಮಾಡ್ಕೊಂಡು ಹುಟ್ಟಿಲ್ಲ, ಅವ್ನು ಹುಟ್ಟಿರೋದು ಒಂದು ಶ್ರೀಮಂತ ಕುಟುಂಬ. ಆದರೆ ಸರಳತೆ ನೋಡ್ತಾ ಇದ್ದೀರಾ, ಅವ್ರೇನು ಚಪ್ಪಲ್ ಹಾಕ್ಕೊಂಡು ಓಡಾಡ್ತಾಯಿದ್ದಾರೆ, ಅದನ್ನು ಎಲ್ಲೂ ಹೈಲೈಟ್ ಮಾಡಲ್ಲ. ನೀವೇ ಹೋಗಿ ಹೇಳಿದರೆ ನನ್ನ ಕಾಲು ಯಾಕೆ ನೋಡ್ತೀರಪ್ಪ, ನನ್ನ ಮನ್ಸು ನೋಡ್ರಿ, ಅದು ದೇವರಿಗೂ ನನಗೂ ಬಿಟ್ಟಿದ್ದು ಅಂತ ಹೇಳ್ತಾರೆ ಕ್ಲಿಯರಾಗಿ. ಸೊ ಅವ್ರು ಯಾವ ರೀತಿ ಇದ್ದಾರೆ, ಎಷ್ಟೊತ್ತು ಜನರ ಜೊತೆ ಮಾತಾಡ್ತಾ ಇದ್ದಾರೆ, ಅವ್ರ ಸಿಂಪ್ಲಿಸಿಟಿ ನೋಡ್ತಾ ಇದ್ದಾರೆ. ಅದೇನು ಶೋ ಆಫ್ ಅಲ್ಲ, ಅದು ಆ್ಯಸ್ ಎ ಪರ್ಸನ್ 100% ಅವ್ನು ಇರೋದೇ ಆ ರೀತಿ. ಅದು ಏನು ಈಗ ಚುನಾವಣೆ ಅಂತ ತೋರಿಕೆಗೆ ಮಾಡ್ತಾ ಇರೋದಲ್ಲ, ಅವ್ರು ಇರೋ ಅಂತಹ ಪರ್ಸ್ನಾಲಿಟಿ ಅದು. ಅದನ್ನು ಜನ ಕೂಡ ಅರ್ಥ ಮಾಡ್ಕೊತಾ ಇದ್ದಾರೆ, ಇವ್ರು ಯಾವ ರೀತಿ ಇದ್ದಾರೆ, ನಾನು ಎಷ್ಟು ಅಪ್ರೋಚಬಲ್ ಇದ್ದಾರೆ, ನಮ್ಮ ಸಮಸ್ಯೆಗಳನ್ನು ಹೇಗೆ ಅರ್ಥ ಮಾಡ್ಕೊತಾರೆ, ಹೇಗೆ ಸ್ಪಂದಿಸ್ತಾರೆ. ಸೊ ಸಮರ್ಥ ಅವ್ರದ್ದು ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ, ಎಜುಕೇಷನಿಗೆ, ಹೆಲ್ತಿಗೆ, ಎಂಪ್ಲಾಯ್ಮೆಂಟಿಗೆ ಅವ್ರದ್ದೇ ಆದ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್, ಅದ್ರ ಬಗ್ಗೆ ಅವ್ರದ್ದೇ ಆದ ಒಂದು ಪ್ಲ್ಯಾನ್ಸ್ ಇದೆ. ಸೊ ಯುವಕರು ಸಂವಿಧಾನದಲ್ಲೂ 26 ವರ್ಷಕ್ಕೆ ನೀನು ನಿಲ್ಬೋದು ಅಂತ ಸಂವಿಧಾನನೇ ನಿಮಗೆ ಆ ರೈಟ್ ಕೊಟ್ಟಿದೆ. ಸೊ ಹಾಗೆ ಯುವ ಹುಡುಗ ಅಂತ ಕೆಲವ್ರು ಯಾರೋ ಮೊನ್ನೆ ಟೀಕೆ ಮಾಡಿದರು, ಅದು ನಾನು ಹೇಳಲ್ಲ ಯಾರು ಮಾಡಿದ್ದಾರೆ ಅಂತ, ವಯಸ್ಸು ಗೊತ್ತಿದೆನಾ ಇಲ್ಲ ಅಂತ ಕೇಳಿದರು. ಸೊ ಇದನ್ನು ನಾವು ನಾನ್ ಇಶ್ಯೂಸ್ ತೊಗೋಬೇಡ್ದು, ರಿಯಲ್ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಿರಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ಈಗ ಒಂದು ಲೆಕ್ಕಕ್ಕೆ ಒಂಥರ ಮಿಡ್ ಟರ್ಮ್ ಎಕ್ಸಾಮ್ ಆದಂಗೆ ಇದೆ ಈಗ ಬೈ ಎಲೆಕ್ಷನ್ ಬಂದಿರುವಂಥದ್ದು. ಸಮರ್ಥ ಅವರು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದಾರೆ. ಅವರು ಕೂಡ ಜನರ ಮನೆ ಬಾಗಿಲಿಗೆ ಹೋದಾಗಲೂ ಅದನ್ನೇ ಹೇಳ್ತಾರೆ, ನಿಮ್ಮ ಮಗ ಬಂದಿದ್ದೀನಿ, ನನಗೆ ಓಟ್ ಹಾಕಿ, ನನ್ನ ಕೈಲಾದಂತಹ ಅಭಿವೃದ್ಧಿನ ಮಾಡಿಕೊಡ್ತೀನಿ ಅಂತೇಳಿ. ಒಂದು ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ. ಜೊತೆಗೆ ಹೇಳ್ತಾ ಇದ್ವಿ, ನಾವು ಸುಮಾರು ಸಲ ಕೇಳಿದ್ವಿ, ಯಾಕ್ರಿ ಪಾದರಕ್ಷೆ ಆಗ್ತಾಯಿಲ್ಲ ಬರೀ ಕಾಲದಲ್ಲಿ. ಸೊ ನಮ್ಮ ನಂದು ಮತ್ತು ದೇವ್ರ ನಡುವೆ ಬಾಂಡಿಂಗ್ ಅದು ಅಂತ. ಸೊ ಎಲ್ಲ ಒಂದು ಕಡೆ ಆ ಸುಡು ಬಿಸಿಲಲ್ಲಿ ಬರಿಗಾಲಲ್ಲಿ ಅಡ್ಡಾಡ್ಕೊಂಡು ಮತ ಕೇಳ್ತಾರೆ ಅಂತೀವಿ. ಏನು ಹೇಳ್ತಾರೆ, ಈಗ ತಾಯಿ ಕರಳು ತಮ್ಮ ಮಗ ಅಪ್ಪ ಕಾಲು ಸುಡುತ್ತೆ. ಸೊ ಅದೆಲ್ಲ ಒಂದು ಕಡೆ ಇರುತ್ತೆ. ಏನಾರು ಅನಿಸಿದೆಯಾ? ಬರೀ ಕಾಲಲ್ಲಿ ಓಡಾಡೋದು ಅಲ್ಲ, ಬರೀ ಕಾಲಲ್ಲಿ ಓಡಾಡೋದು ನಮಗೆ ಬಿಸಿಲಲ್ಲಿ ನಿಂತಾಗೆ ಆ ಇಂಡೈರೆಕ್ಟ್ ಹೀಟಿಂದನೇ ಎಷ್ಟು ಜಳ ಇದೆ, ಹೌದ್ರಾ? ಬಿಸಿಲು ಎಷ್ಟಿದೆ, ಟೆಂಪ್ರೇಚರ್ ಎಷ್ಟಿದೆ ಗೊತ್ತಿದೆ. ಆದರೆ ನನಗೆ ಸಂತೋಷ ಅನಿಸುತ್ತೆ, ಯಾಕಂದರೆ ಒಂದು ಕ್ಲಾರಿಟಿ ಇದೆ, ಯುವಕರಾಗಿ ಒಂದು ಸಂಕಲ್ಪ ಇದೆ, ಕ್ಲಾರಿಟಿ ಇದೆ. ಸೊ ಆ ಒಂದು ಪರ್ಸ್ನಾಲಿಟಿ ನನಗೆ ಕಾಣಿಸುತ್ತೆ. ಸೊ ನಾನು ಏನೇ ಕೆಲಸ ಹಿಡಿದ್ರೂ ಕೂಡ ನಾನು ಬದ್ಧವಾಗಿ ಮಾಡ್ತೀನಿ ಅಂತ ಒಂದು ದೃಢ ಸಂಕಲ್ಪ ಇದೆ. ಐ ಥಿಂಕ್ ಇದು ನಮ್ಮ ಯುವಕರಲ್ಲಿರಬೇಕು, ಮಾಡುವ ಉತ್ಸಾಹ ಇರಬೇಕು. ಬರೀ ಗಿವ್ ಯು 100% ಅಂತ ನಾವೇನು ಹೇಳ್ತೀವಲ್ಲ, ಆ ರೀತಿ ಮಾಡುವಂತಹ ಯಂಗ್ಸ್ಟರ್ಸ್ ನೋಡಿದರೆ, ವ್ಯಕ್ತಿಗಳನ್ನು ನೋಡಿದರೆ ಐ ರಿಯಲಿ ಗೆಟ್ ಇನ್ಸ್ಪೈರ್ಡ್ ಬೈ ದೆಮ್. ಸೊ ಸಮರ್ಥ ಮಾಡೋದ್ರಿಂದ ತಾಯಿ ಕಳ್ಳಾಗಿ ಆ ಬಿಸಿಲಲ್ಲಿ ಬರೀ ಕಾಲು ನೋಡೋಕ್ಕೆ ಹೋಗಲ್ಲ ನಾನು, ಏಕೆಂದರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ಸು ಮಾಡಿಲ್ಲ ಜಾಸ್ತಿ ಎಲ್ಲೂ ಕೂಡ. ಆದರೆ ಅದು ಅವ್ರು ತೀರ್ಮಾನ ಮಾಡಿದ್ದಾರೆ, ಇಟ್ ಈಸ್ ಹಿಸ್ ಡಿಸಿಷನ್. ಬಟ್ ಜನ ಅದನ್ನು ಬಿಟ್ಟು ಅವರು ಏನು ತಿಳ್ಕೊಂಡು, ಹೀ ಈಸ್ ಅ ಮೆಚ್ಯೂರ್ಡ್ ಪರ್ಸನ್. ಸೊ ಆ ಮೆಚ್ಯೂರಿಟಿಯಿಂದ ಜನರಿಗೆ ಹಿ ವಿಲ್ ಗಿವ್ ಅ ವೆರಿ ಗುಡ್ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ಅಂತ ನನ್ನ ಅನಿಸಿಕೆ. ಸ್ಟಾರ್ಟಿಂಗಲ್ಲಿ ಮೇಡಮ್ ಟಿಕೆಟ್ ಅನೌನ್ಸ್ ಆದಾಗ ಸಮರ್ಥ ಅವ್ರು ಕೇಳಿದ್ದು 30,000 ರಿಂದ 40,000 ಲೀಡಲ್ಲಿ ಗೆಲ್ತೀರಿ ಅಂತೇಳಿ ಕಾರ್ಯಕರ್ತರೆಲ್ಲ ಹೇಳ್ತಾರೆ. ಏನು ಹೇಳ್ತೀರಿ ಅಂದರೆ ಅದು 40,000 ಇನ್ನೂ ಕಡಿಮೆ ಆಯಿತು ಅಂತ. ಈಗ ನೀವು ಇಷ್ಟೆಲ್ಲ ಅಡ್ಡಾಡ್ತಾ ಇರಿ ಅಜ್ಜನ ಕ್ಷೇತ್ರ. ಸೊ ಎಷ್ಟು ಲೀಡ್, ಮ್ಯಾಕ್ಸಿಮಮ್ ಎಷ್ಟು ಲೀಡ್ ಆಗ್ಬೋದು?
ನಮ್ಮ ಚುನಾವಣೆ ಇದ್ದಾಗೂ ನಾನು ಎಷ್ಟು ಲೀಡಲ್ಲಿ ಗೆಲ್ತೀನಿ ಅಂತ ಹೇಳಿಲ್ಲ, ಯಾಕಂದರೆ ಅದು BJP ಭದ್ರಕೋಟೆ ಆಗಿತ್ತು ಲೋಕಸಭಾ ಕ್ಷೇತ್ರ. ಅದರಿಂದ ಈಗಲೂ ಕೂಡ ನಾನು ಯಾವತ್ತೂ ಇಷ್ಟು ಲೀಡು ಅಂತ ಹೇಳಲ್ಲ, ಆದರೆ ಗೆಲ್ಲುವಂತಹ ವಿಶ್ವಾಸ ಇದೆ. ಯಾಕಂದರೆ ಅಪ್ಪಾಜಿಯವರ ಸೇವೆ, ನಮ್ಮ ಪಕ್ಷದ 5 ಗ್ಯಾರಂಟಿಗಳು, ಜೊತೆಗೆ ನಮ್ಮ ಎಲ್ಲ ಹಿತೈಷಿಗಳು ಅವರು ಕೂಡ ಒಂದಾಗಿ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಗೆಲ್ತೀವಿ. ಲೀಡ್ ರಿಸಲ್ಟ್ ದಿನ ನಿಮಗೆ ಗೊತ್ತಾಗುತ್ತೆ ಲೀಡ್ ಎಷ್ಟಿದೆ ಅಂತ. ಸೊ ಇದಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒಂಕಣ ನ್ಯೂಸ್, ದಾವಣಗೆರೆ.